ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಅವಲಕ್ಕಿ ಫ್ರೈಡ್ ರೈಸ್ ಮಾಡುವ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ. ಮತ್ತೆ ಮೊದಲಿಗೆ ಇಲ್ಲಿ ತನಕ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಒಂದು ಲೋಟ ಅವಲಕ್ಕಿ ತಗೊಂತಾ ಇದ್ದೀನಿ. ಅವಲಕ್ಕಿ ಅಂದ್ರೆ ಗಟ್ಟಿ ಅವಲಕ್ಕಿ ಬರುತ್ತೆ, 3-4 ತರ ಬರುತ್ತೆ. ಅದರಲ್ಲಿ ನಾನು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಅದನ್ನ ಒಂದು 3-4 ಸಲನೇ ತೊಳ್ಕೊಬೇಕು. ತುಂಬಾ ಇದಿರುತ್ತೆ, ಅದರಲ್ಲಿ ಒಟ್ಟು ಒಟ್ಟು ತರ ಇರುತ್ತೆ. ಅದಕ್ಕೆ ಅದೆಲ್ಲ ತೊಳೆದು ಮತ್ತೆ 1.5 ನಿಮಿಷ 2 ನಿಮಿಷ ಸಾಕು ನೆನೆ ಹಾಕೊಳ್ಳೋದು. ತುಂಬಾ ಟೈಮ್ ನೆನೆ ಹಾಕಿದ್ರೆ ಅದು ಉದುರು ಬರಲ್ಲ. ನೋಡಿ, 2 ನಿಮಿಷ ಆಯ್ತು. ಅದನ್ನ ನೀಟಾಗಿ ಸೋರ್ಲಾಕಿದ್ದೀನಿ. ಅಂದ್ರೆ ಅದರಲ್ಲಿರೋ ತೇವಾಂಶನೇ ಸಾಕು, ಇನ್ನೂ ನೀಟಾಗಿ ಬರುತ್ತೆ. ನಂತರ ಒಂದು ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತಾ ಇದ್ದೀನಿ. ಅದನ್ನೆಲ್ಲ ಫುಲ್ ಫ್ರೈ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಹಸಿರು ಮೆಣಸಿನಕಾಯಿ ಹಾಕೋಬೇಕು. ಅಂದ್ರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು 3 ಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಂತರ ಬೀನ್ಸ್ ಹಾಕೋತಾ ಇದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಬೇಕು, ಅದು ಎಣ್ಣೆಲಿ ಫ್ರೈ ಮಾಡೋದ್ರಿಂದ. ಸ್ವಲ್ಪ ಕ್ಯಾರೆಟು ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋದು ಕರಿಬೇವಿನ ಸೊಪ್ಪು, ಅದಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಏಕೆಂದ್ರೆ ಅದು ಹಸಿ ಇರಬಾರ್ದಲ್ವಾ, ಅದರಿಂದ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಂತರ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಆ ಮೆಜರ್ಮೆಂಟ್ ಮೇಲೆ ಮಾಡ್ಕೊಳ್ಳಿ. ನಾನು ಒಂದೇ ಒಬ್ರಿಗಾಗುವ ಮಾತ್ರ ಮಾಡಿರೋದ್ರಿಂದ ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ನಂತರ ಎಲೆಕೋಸು ಮತ್ತೆ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಅಂದ್ರೆ ದಪ್ಪ ದಪ್ಪ, ಎಲೆಕೋಸು ಅದೆರಡು ಲಾಸ್ಟಿಗೆ ಹಾಕೋಬೇಕು. ಯಾಕೆಂದ್ರೆ ಅದು ತುಂಬಾ ಫ್ರೈ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಲಾಸ್ಟಿಗೆ ಹಾಕೊಂತಾ ಇದ್ದೀನಿ. ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಹಾಗೇನೆ ಹಸಿ ವಾಸನೆ ಹೋಗೋ ತನಕನೂ ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಗರಂ ಮಸಾಲ 1 ಸ್ಪೂನು, ಸಣ್ಣ ಸ್ಪೂನಲ್ಲಿ. ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ಲೋ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಆಗ್ತಿದೆ ಅಂತ. ನಾವಂದ್ರೆ ಎಷ್ಟು ಜನಕ್ಕೆ ಮಾಡ್ತೀವಿ, ಎಷ್ಟು ಅವಲಕ್ಕಿ ತಗೋತೀವಿ ಆ ಮೆಜರ್ಮೆಂಟ್ ಮೇಲೆ. ಮತ್ತೆ ಸ್ವಲ್ಪ ಖಾರ ಬೇಕು ಅಂತಂದ್ರೆ ಚಿಲ್ಲಿ ಪೌಡ್ರು ಸೇರಿಸ್ಕೊಳ್ಳಿ. ಬೇಡ ಅಂದ್ರೆ ಕೆಲವರು ಹಸಿರು ಮೆಣಸಿನಕಾಯಿ ಹಾಕೊಂಡ್ರೆ ಅದ್ರ ಅವಶ್ಯಕತೆ ಇಲ್ಲ. ಮತ್ತೆ ಅವಲಕ್ಕಿ ಎಲ್ಲ ನೆನೆ ಹಾಕಿ ಸೋರ್ಲಿಕ್ಕೊಂಡಿದ್ನಲ್ಲ, ಅದು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಯಾಕೆಂದ್ರೆ ಅದು ಹಸಿ ಇರೋದ್ರಿಂದ ರೈಸ್ ಆದ್ರೆ ಬೇಗ ಇದಾಗುತ್ತೆ. ಇದು ಉದ್ರುದ್ರ ತರ ಆಗ್ಬೇಕು ಅಂತಂದ್ರೆ ಸ್ವಲ್ಪ ನೀಟಾಗಿ ಬಿಸಿಲೇ ಮಾಡ್ಕೊಬೇಕು, ಕೈ ಆಡಿಸ್ತಾ ಇರ್ಬೇಕು. ನೋಡಿ, ಈ ತರ ಕೈ ಬಿಡಬಾರ್ದು. ನೀಟಾಗಿ ಕೈ ಆಡಿಸ್ಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತೆ ಇದಕ್ಕೆ ಸ್ವಲ್ಪ 1 ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಅದು ಸ್ವಲ್ಪ ಬಿಸಿ ಇರುತ್ತೆ ಅಂತೇಳಿ, ಚೆನ್ನಾಗಿ ಬರುತ್ತೆ, ನೀರಿನಂಶ ಎಲ್ಲ ಹೋಗುತ್ತೆ ಅಂತೇಳಿ ತೆಗೆದು ಮತ್ತೆ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಓಪನ್ ಆಗಿ ಮಾಡ್ಬೋದು, ಆದ್ರೆ ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ಇರುತ್ತೆ ಅಂತೇಳಿ ಕ್ಯಾಪ್ ಮುಚ್ಚೋದು. ಮತ್ತೆ ಇದಕ್ಕೆ ಯಾವುದು ಸಾಸ್ಗಳು ಹಾಕಿಲ್ಲ, ನ್ಯಾಚುರಲ್ ಆಗಿ ಬರೀ ತರಕಾರಿಗಳು ಹಾಕೇನೆ ಮಾಡಿರೋದು. ಟೊಮೊಟೊ ಸಾಸು, ಸೋಯಾ ಸಾಸ್ ಅವೆಲ್ಲ ಹಾಕ್ತಾರಲ್ಲ, ಅದೇನು ಹಾಕ್ಲಿಲ್ಲ. ಮಕ್ಕಳು ಎಲ್ಲ ತಿನ್ನೋದ್ರಿಂದ ಈ ತರ ನ್ಯಾಚುರಲ್ ಆಗಿ ಮಾಡ್ಕೊಟ್ರೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೇದಂತೇಳಿ ನಾನು ಇದೇ ತರ ಮಾಡಿದ್ದೀನಿ. ನೀವು ಮನೇಲಿ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ. ಮತ್ತೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ತನಕ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.